ಮನುಷ್ಯನ ಜೀವನದೊಳಗೆ ಏನು ಐತೋ ಇಲ್ಲೋ ಗೊತ್ತಿಲ್ಲ, ಮೋಕ್ಷವನ್ನ ಕಾಣಬೇಕಾಗಿತ್ತು ಅಂತಂದ್ರೆ ಭಕ್ತಿ ಅನ್ನೋದು ಬಹಳ ಮುಖ್ಯ ಅಂತ ಕರೀತಾರೆ. ಹೇಗಿರ್ಬೇಕು ನಮ್ಮ ಭಕ್ತಿ ಅಂತಂದ್ರೆ, ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರ ಮನೆಯಲ್ಲಿ ಭಕ್ತಿ ಭಿಕ್ಷೆಯ ಬೇಡಿದರೆ ಎನ್ನು ಒಡಲ ಪಾತ್ರ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ಚೆನ್ನ ಬಸವಣ್ಣನವರ ಮಾವನಾಗಿರ್ತಕ್ಕಂಥ ಚೆನ್ನ ಬಸವಣ್ಣನವರ ಬಹಳ ಆಶ್ಚರ್ಯ ಏನು ಅಂತಂದ್ರ, ಜಗಜ್ಯೋತಿ ಆಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣವನಿಗೆ ಏನು ಕಡಿಮೆ ಆಗಿತ್ತೇವ? ಒಂದು ಕ್ಷಣ ವಿಚಾರವನ್ನು ಮಾಡಿ ನೋಡಿದ್ರ, ಬಿಜ್ಜಳ ಮಹಾರಾಜನ ಆಸ್ಥಾನದೊಳಗ ಮಂತ್ರಿ ಆಗಿರ್ತಕ್ಕಂಥ ಅಪ್ಪ ಬಸವಣ್ಣ ಬಂಗಾರ ತಟ್ಟಿಯೊಳಗೆ ಊಟ ಮಾಡ್ತಿದ್ರು, ಆನೆ ಅಂಬಾರಿ ಮೇಲೆ ಮೆರೀತಿದ್ರು. ಅಂತವ್ರಿಗೆ ವಚನ ಬರೀತಾರಂದ್ರೆ ಈ ಭೂಮಿ ಮ್ಯಾಗ ಯಾರು ಬಾಳ ಬಡವರು ಇರಬಹುದ? ಅಕಸ್ಮಾತ್ ಅದೇ ವಿಶ್ವಗುರು ಬಸವಣ್ಣವರು ಅಪ್ಪ ಚನ್ನಬಸವೇಶ್ವರರು, ತೋಂಟದ ಸಿದ್ಧಲಿಂಗ ಯತಿವರ್ಯರು, ಅಂಕಲಿಗೆ ಅಡಿಯಪ್ಪಜ್ಜವರು ಬಂದು ಕೇಳ್ತಾರ, ತಮ್ಮ ಈ ಭೂಮಿ ಮ್ಯಾಗ ಯಾರು ಬಾಳ ಬಡವರು ಅಂತ ತಿಳ್ಕೊಂಡ ನಮ್ಮ ಮನೆ ಮುಂದೆ ಬಂದು ಕೇಳಿದ್ರೆ ಏನೈತ್ರಿ ಉತ್ತರ ನಮ್ಮಲ್ಲಿ? ನಾವಂತೀವಪ್ಪ ಯಾರಿಗೆ ಉಣ್ಣಾಕ ಅನ್ನಿಲ್ಲ ಅವ್ರು ಬಹಳ ಬಡವರು. ಅದಕ್ಕೆ ನಮ್ಮ ಮುಂದಕ್ಕೆ ಹೋದ್ರ ಯಾರಿಗೆ ತೊಡಕ ಬಟ್ಟಿಲ್ಲ ಅವ್ರು ಬಹಳ ಬಡವರು. ಅದಕ್ಕೆ ನಮ್ಮ ಮುಂದಕ್ಕೆ ಹೋದ್ರ ಯಾರಿಗೆ ಇರಾಕ ಮನಿ ಇಲ್ಲ ಅವ್ರು ಬಹಳ ಬಡವರು. ಒಂದೊಂದು ರೀತಿಯಾಗಿ ನಾವು ಹೇಳ್ಕೊಂತ ಹೋಗ್ತೀವಿ. ಆದ್ರ ಅಪ್ಪ ಬಸವಣ್ಣ ಅಂತಾನೆ, ಈ ಭೂಮಿ ಮ್ಯಾಗ ಯಾರು ಬಹಳ ಬಡವರು ಅಂತಂದ್ರ ಯಾರಲ್ಲಿ ಭಕ್ತಿ ಇಲ್ಲ, ಯಾರಲ್ಲಿ ಭಕ್ತಿ ಇಲ್ಲ ಅವ್ರು ಬಹಳ ಬಡವರು ಅಂತಾರೆ. ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಏನು ಬೇಡಿದ್ರು ಅವರು? ಉಣ್ಣಾಕ ಅನ್ನ ತಿಳ್ಕೊಂಡ್ರಿ ನೀವು? ನನ್ನಲ್ಲಿ ಏನ ಕೊರತೆ ಅದಲ್ಲ ಅದನ್ನ ಕಂಡು ಬೇಡಿದೆ. ಆ ಮೂರು ಮಹಾತ್ಮರಂತಲೇ ಹೋಗಿ ಬೇಡಿದಾಗ ಎನ್ನು ಒಡಲ ಪಾತ್ರ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ಮನುಷ್ಯನಿಗೆ ಅವಶ್ಯವಾಗಿ ಬೇಕಾಗಿರುವಂಥದ್ದು ಯಾವುದು ಅಂತಂದ್ರ, ಮೋಕ್ಷವನ್ನ ಕಾಣಬೇಕಾಗಿತ್ತಂತಂದ್ರ ಭಕ್ತಿ ಬಹಳ ಅವಶ್ಯ ಅಂತ ಕರೀತಾರಲ್ಲ. ನಾವು ಕೂಡ ಭಕ್ತಿ ಮಾಡ್ತೀವಿಲ್ಲ ಅಂತಲ್ಲ, ಆದ್ರ ನಮ್ಮ ಭಕ್ತಿನೇ ಬೇರೆ, ನಾವು ಮಾಡುವಂತ ಭಕ್ತಿನೇ ಒಂದ್ ರೀತಿ ಬೇರೆ ಆಗಿರ್ತದೆ. ಬಹಳ ಮಂದಿ ನಾವೆಲ್ಲರೂ ಕೂಡ ಏನಂತೀವಿ ಅಂದ್ರ, ಬಹಳ ಮಂದಿ ಮಡಿ 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 ಸತ್ಯ ಐತಿಲ್ಲ ಅನ್ನಂಗಿಲ್ಲ, ಮಡಿ ಪಾಲನೆ ಮಾಡಕ ಬೇಕ. ಆದ್ರ ನವಲ್ಗುಂದ ನಾಗಲಿಂಗಪ್ಪ ಏನಂತಾನಂದ್ರ, ನಿರ್ಮಲವಾದ ಮನಸ್ಸ ಮಡಿ, ನಿರ್ಮಲವಾದ ಮನಸ್ಸ ಮಡಿ, ಉಳಿದಿದ್ದೆಲ್ಲ ಕಾಲು ಮಡಿ ಅಂತನಾತ. ಮಡಿ ಅನ್ನೋದು ಯಾವ್ದಂತಂದ್ರ ನಿರ್ಮಲವಾದ ಮನಸ್ಸ, ದೇವರನ್ನ ಸ್ವಚ್ಛ ಮನಸ್ಸಿಂದ ನಾವು ಬೇಡಿದ್ವಿ ಅಂತಂದ್ರ, ಭಗವಂತ ಚನ್ನಬಸವೇಶ್ವರರು ಅಪ್ಪ ತೋಂಡ್ರ ಸಿದ್ಧಲಿಂಗ ಯತಿವರ್ಯರು ಅರಳಿದ ಮನಸ್ಸಿನಿಂದ ಬಾಡಿದ ಹೂವು ಏರಿಸಿದ್ರು ಕೂಡ ನಮ್ಮ ಹಿಂದೆ ಇರ್ತಾರ. ಮನಸ್ಸು ಬಾಡಿ ಅಳಿದು ಹೋಗಿನ ಏರಿಸಿದ್ರ ಅವ್ರು ನಮ್ಮ ಹಿಂದೆ ಬರಕ್ ಸಾಧ್ಯ ಇಲ್ಲ, ಭಕ್ತಿ ಒಳಗೆ ಸಾಧ್ಯನೇ ಇಲ್ಲ. ಅದನ್ನ ನಮ್ಮ ಭಕ್ತಿ ಬಹಳ ವಿಚಿತ್ರವಾಗಿರ್ತೈತಿ. ಹೆಂಗಿರುತ್ತಂದ್ರ, ಈ ವರ್ಷದೊಳಗೆ ಒಂದು ಸಾರಿ ಬರುವಂತ ಪವಿತ್ರವಾದ ಮಾಸ ಶ್ರಾವಣ ಮಾಸ ಅಂತ ಕರೀತಾರೆ. ಹೌದಾ? ಶ್ರಾವಣ ಮಾಸದೊಳಗ ದಿನಾ ಬೆಳಗ್ಗೆ ಎತ್ಕೊಂಡು ನೋಡ್ಬೇಕ, 4 ಗಂಟೆಗೆ ಎದ್ದಾರ, ಸೀದಾ ಅಪ್ಪನ ಗಡ್ಡಿಗೆ ಬಂದಾರ, ಒಂದೇ ಊದಿನ ಕಡ್ಡಿ ನಂದ ಬೆಳಗ್ಬೇಕ, ಒಂದೇ ದೀಪ ನಂದ ಹತ್ತಬೇಕ. ನನಗಿನ ಮುಂಚೆ ಯಾರು ಬರು ಅಂತ ಹೇಳ್ಕೊಂಡು 4 ಗಂಟೆಗೆ ಎದ್ದ ಒಂದು ತಿಂಗಳ ಎಷ್ಟು ಚಂದ ಭಕ್ತಿಯಿಂದ ನಡ್ಕೊಳ್ತಿರಲ್ಲ. ನಾ ಕೇಳ್ತೀನಿ, ಅದು ಒಂದು ತಿಂಗಳು ನಡ್ಕೊಳ್ಳೋದಕ್ಕಿಂತ 365 ದಿವಸ ಹಂಗ ನಡ್ಕೊಂಡ್ರೆ ಏನಾಗತ್ತ? ಹಾಗಯ್ಯಪ್ಪ ಹೋಗ, ಆಟೊತ್ನಾಗ ಅದೇನೋ ಪವಿತ್ರ ಮಾಸ ಅಂದಾರ, ಅದೊಂದು ತಿಂಗಳು ಏನೋ ನೆನೆಸಿದ್ರೆ ಒಂದಿಷ್ಟು ಸ್ವರ್ಗದ ಭಾಗ ತೆರೆದಿತ್ತಂತ, ಶಿವ ನಮ್ಮ ಕಡೆ ನೋಡ್ತಂತ ಅಂತಿರಲ್ಲ. ನೀವು ಹೆಂಗೆ ಭಕ್ತಿಯಿಂದ ನಡ್ಕೊಂತಿರಲ್ಲ, ಹಂಗೆ ಒಂದು 4 ಮಂದಿ ದಿನ ಬಂದು ಅಜ್ಜನ ಗದ್ದಿಗೆ ಬೇಡ್ಕೊಂಡು ಹೋಗಿದ್ರು. ಯಾರ ಮುಂದೆ ಹೇಳ್ಕೊಳಕ್ ಆಲಾರ್ದನ್ನ, ಗಂಡ ಮುಂದೆ ಹೇಳ್ಕೊಳಕ್ ಆಲಾರ್ದನ್ನ, ಹೆಂಡತಿ ಮುಂದೆ ಹೇಳ್ಕೊಳಕ್ ಆಲಾರ್ದನ್ನ, ತಂದೆ ತಾಯಿ ಮುಂದೆ ಹೇಳ್ಕೊಳಕ್ ಆಲಾರ್ದನ್ನ, ಬಂದು ಬಳಗದ ಮುಂದೆ ಹೇಳ್ಕೊಳಕ್ ಆಲಾರ್ದನ್ನ, ಯಾರ ಮುಂದೆ ಹಂಚ್ಕೊಳ್ಬೇಕು ಅಂತಂದ್ರ ಗುರುವಿನ ಮುಂದೆ ಹಂಚ್ಕೋಬೇಕಂತ. ಗುರುವಿನ ಮುಂದೆ ಕೆಲವೊಬ್ರು ಬಂದು ಹಿಂಗೆ ಬೇಡ್ಕೊತಿರ್ತಾರಲ್ಲ, ಅವರು ಮನುಷ್ಯನ ಇಚ್ಛೆ, ಏನ ಮಕ್ಕಳದ್ರು ಮಕ್ಕಳ ಸಂಪತ್ತು ನೆಮ್ಮದಿ ಏನೈತಿ ಬೇಡ್ಕೊಂಡು ಹೋಗಿದ್ರು. ಅದನ್ನೊಬ್ಬ ದಿನ ನೋಡ್ತಿದ್ದ. ದಿನ ನೋಡೋ ಮುಂದಾಗ ಒಂದ್ ದಿವಸ ಅವ್ನು ತರಬಿದ 4 ಮಂದಿ ಹೆಣ್ಮಕ್ಳನ್ನ, ನೀವು ದಿನ ಮನೆಯಿಂದ ಒಳಗೆ ಗುಡಿಗೆ ಹೋಗ್ಬೇಕಾದ್ರ, ಅಜ್ಜನ ಮಠಕ್ಕೆ ಹೋಗ್ಬೇಕಾದ್ರ ಮಕ ಇಟ್ಟ ಸಪ್ಪಗಿರ್ತೈತಿ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರುವಂತ ಸಮಯದೊಳಗೆ ನಕ್ಕೊಂತ ಬರ್ತಿರಲ್ಲ, ಮತ್ತ ತೋಂಟರ ಮಠದೊಳಗೆ ಏನು ಕೊಡ್ತಾರ ಅಜ್ಜಾರು? ಅವ್ರಂದ್ರು, ಯಪ್ಪ ನಮ್ಮ ಮನುಷ್ಯನ ಇಚ್ಛೆ ಐತಿ, ಅದನ್ನ ಗದ್ದಿ ಮುಂದೆ ಬೇಡ್ಕೋತೀವಿ, ನಮ್ಗೆ ಏನೈತಿ ಅಂತ ಬೇಡ್ಕೊಂಡ ಗುರು ಆಶೀರ್ವಾದ ಮಾಡ್ತಾನೆ, ಬೇಡ್ಕೊಂಡ್ ಬರ್ತೀವಿ, ಸಂತೋಷ ಐತಿ ಅಂತ ತಿಳ್ಕೊಂಡು ಹೇಳಿದಾಗ ಅವ ಅಂದ, ಅಲ್ಲಿ ಯಾರದಾರ? ಮತ್ತೆ ಹಿಂಗ ಶಿವಮೂರ್ತಿ ಅಜ್ಜವ್ರು ಅದಾರ. ಏನ್ ಕೊಡ್ತಾರ? ಪ್ರಸಾದ ಕೊಡ್ತಾರ. ಏನ್ ಕೊಡ್ತಾರ? ಬಾಳೆಹಣ್ಣು ಕೊಡ್ತಾರ. ಇವನ್ನಂತ ಸುಲ್ ಕೊಡ್ತಾರ, ಹಂಗ ಕೊಡ್ತಾನ ಕೇಂತವ. ಯಾಕ ಸುಲ್ಕೊಂಡು ತಿನ್ನಸೈತ್ ಕಷ್ಟ ನಮ್ಮ ಮಂದಿಗೆ. ಯಾವಾಗ ಈ ಹೆಣ್ಮಕ್ಳ ತಮ್ಮ ಇಚ್ಛೆ ಹೇಳ್ಕೊಂಡಾಗ ಮಕ್ಕಳ ನೆಮ್ಮದಿ ಸಂಪತ್ತ ಏನೇನೈತಿ ಎಲ್ಲ ಬೇಡ್ಕೊಂಡ್ರು. ಅವ ಅಂದ, ಹಂಗಾರೆ ಯಾರು ಏಕೆ? ಅವನು ಬಂದ. ಬಟ್ ಹೆಂಗ ಪೂಜೆರು ಕುಳ್ತಾರ, ಹಿಂಗೆ ಕುಂತ್ಕೊಂಡಾಗ ಬಂದು ನಮಸ್ಕಾರ ಮಾಡ್ದ. ಮತ್ತೆ ಹೆಂಗ್ರಿಪ್ಪ, ನನಗೂ ಮಕ್ಕಳೆಲ್ಲ ಮಕ್ಕಳು ಬೇಕ್ರಿ ಅಂದವ.
ಮಕ್ಕಳೆಲ್ಲ ಮಕ್ಕಳನ್ನ ಬೇಕಂದಾಗ ಅವ್ರು ಅಂದ್ರು ತಮ್ಮ ಮಕ್ಕಳು ಕೂಡ ನಾ ಏನ್ ದೇವ್ರಲ್ಲ, ಕರ್ತೃತ್ವ ಶಕ್ತಿ ಬಹಳ ದೊಡ್ಡದೈತಿ, ಗೆದ್ದಿಗೆ ಬೇಡ್ಕೊ. ಯಾರ ಬಂದ್ರು ಕೂಡ ಗೆದ್ದಿಗೆ ಬೇಡ್ಕೊಂತಾರ, ಗೆದ್ದಿಗೆ ನಡ್ಕೊತಾರ, ಗೆದ್ದಿಗೆ ನಡ್ಕೊತಮ್ಮ ಚಲೋ ಆಗತ್ತ ಅಂದ್ರು ಅವ್ರು. ಅನ್ನೋದ್ರೊಳಗೆ ಅವ್ರೊಂದು ಮಾತು ಏನಂದ್ರೆ ತಮ್ಮ ಹಂಗ ನಡ್ಕೋದಲ್ಲ, ಒಂದು 12 ಅಮಾವಾಸಿ ಗದ್ದಿಗೆ ನಡ್ಕೋ, ನಿಂಗೆ ಒಳ್ಳೇದಾಗತ್ತ. ಅವ ಆತ್ ಬಿಡ್ರಿ ಅಂದು. ಬಂದ 1 ಅಮಾಸಿ ಬಂದ, 2 ಅಮಾಸಿ ಬಂದ, 4 ಅಮಾಸಿ, 8 ಅಮಾಸಿ, 12 ಅಮಾಸಿ ಬಂದ. ಮಕ್ಕಳ ಕ್ಯಾಬಿನೈ ಕುಚ್ಬಿನೈ. 12 ಅಮಾಸಿ ಮುಗಿಸಿ 13ನೇ ಅಮಾಸಿ ಬಂದ ಕೂಡಲೇ ಗುರುಗಳು ಕುಂತ್ಕೊಂಡಾಗ ನಮಸ್ಕಾರ ಮಾಡಿದೆ. ಯಪ್ಪ ಮತ್ತಿನ್ನೂ ನಂಗೆ ಮಕ್ಕಳಾಗಿಲ್ರಿ ಅಂದವ. ಅವ್ರಂದ್ರು ಅಲ್ಲೋ ನಿಂಗೆ 12 ಅಮಾಸಿ ಗದ್ದಿಗೆ ನಡ್ಕೊ ಅಂತ ಹೇಳಿದ್ದೆ, ಭಕ್ತಿಯಿಂದ ನಡ್ಕೊಂಡಿನ. ಹ್ಞೂ ರೀ 12 ಅಮಾಸಿ ನಡ್ಕೊಂಡಿನ. ನೋಡೋ ಮತ್ತೆ ನಡಕೆಲ್ಲ ಒಂದು ಅಮಾಸಿ ತಪ್ಸಿ ನೋಡು. ಇಲ್ರಿ ತಪ್ಸಿಲ್ಲ. ಅವ್ರಂದ್ರು ನಾನು ನೋಡಕತ್ತೀನಿ 12 ಅಮಾಸಿ ಮುಗಿಸಿದ 13ನೇ ಅಮಾಸಿ ಆತು, ಮತ್ತೆ ಬರೋದು ಒಬ್ಬನ ಬರಾಕತ್ತೀಯ, ಒಂದ್ಸಲಾರ ನಿನ್ ಹೆಂಡತಿ ಕರ್ಕೊಂಡು ಬಾ ಅಂದ್ರು. ಒಂದ್ ಸಾರಿ ಆದ್ರೂ ನೀನ್ ಹೆಂಡತಿ ಕರ್ಕೊಂಡ್ ಬಂದು ಇವತ್ತು ತಲೆ ಕೆರೆಕತ್ತ. ಯಾಕ ನಾನು ದಿನ ಮದುವೆ ಆಗ್ಲಿ ಬಿಡ್ರಿ ಅಂದವ. ನಾನು ದಿನ ಮದುವೆ ಆಗ್ಲಂತ ಗುರುಗಳಂದ್ರು, ಹುಚ್ಚ ಮದುವೆ ಆಗ್ಲಾರ್ದ ಮಕ್ಕಳಾಗದಿಲ್ಲ ತಮ್ಮ, ಮಕ್ಕಳಾಗ್ಬೇಕನ್ನಂಗಿತ್ತಂದ್ರ ಮದುವೆ ಆಗ್ಬೇಕಂತ, ಇದಕ್ಕೆ ಮೋಕ್ಷ ಎಂದು ಸಿಗ್ಬೇಕಾಗಿತ್ತಂದ್ರ ಭಕ್ತಿ ಬೇಕಂತ. ಅದಕ್ಕಂತಾರ ಏನಂತ, ಭಕ್ತಿ ರಸಾದಿ ನಹಿಂ ಕಿಂಚದಸ್ತಿ ಭಕ್ತಿ ಯೋಗನ ಮುಕ್ತಿ ತಸ್ಮಾತ್ ಭಕ್ತಿ ಮಾಶ್ರಯ. ಮಕ್ಕಳಾಗ್ಬೇಕನ್ನಂಗಿತ್ತಂದ್ರ ಮಗ್ಳು ಮಡದಿರ್ಬೇಕಂತ, ಶರೀರಕ್ಕೆ ಮೋಕ್ಷ ಸಿಗ್ಬೇಕನ್ನಂಗಿತ್ತಂದ್ರ ಭಕ್ತಿ ಇರ್ಬೇಕಂತ.